ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದಲ್ಲಿ ಜರುಗಿದ ಈದ್ ಮಿಲಾದ್ ಆಚರಣೆಯು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶವನ್ನು ಸಾರುವಲ್ಲಿ ಯಶಸ್ವಿಯಾಯಿತು. ಅತ್ಯಂತ ಭಕ್ತಿಭಾವದಿಂದ ಮತ್ತು ಸಡಗರ ಸಂಭ್ರಮದಿಂದ ಮುಸ್ಲಿಂ ಬಾಂಧವರು ಈದ್ ಮಿಲಾದ್ ಆಚರಣೆಯಲ್ಲಿ ಪಾಲ್ಗೊಂಡರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆಯ ಮೂಲಕ ಸಾಗಿದ ಮುಸ್ಲಿಂ ಬಾಂಧವರು ನಾಡಿನ ಸಮೃದ್ಧಿಗಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮೆರವಣಿಗೆಯುದ್ದಕ್ಕೂ ವಿವಿಧ ಸಾಂಪ್ರದಾಯಿಕ ನೃತ್ಯ ಮತ್ತು ಪ್ರವಾದಿಗಳ ಧ್ಯಾನ ಸ್ಮರಣೆಯನ್ನು ಮಾಡಿದರು. ಈ ವೇಳೆ ಸ್ಥಳೀಯ ಓಂ ಗಣಪತಿ ಭಕ್ತ ಮಂಡಳಿಯ ಸಮಿತಿಯವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಬಾಂಧವರಿಗೆ ಕುಡಿಯುವ ನೀರು ಮತ್ತು ಸಿಹಿ ಹಂಚಿ ಸೌಹಾರ್ದತೆಗೆ ಸಾಕ್ಷಿಯಾದರು. ಸಮಿತಿಯವರ ಸೇವಾ ಕಾರ್ಯವು ಇತರರಿಗೆ ಮಾದರಿಯಾಗಿದ್ದು ಹಿಂದೂ ಮುಸ್ಲಿಂ ಬಾಂಧವ್ಯವನ್ನು ಬೆಸೆಯುವಲ್ಲಿ ಯಶಸ್ವಿಯಾಯಿತು. ಈ ಕುರಿತು ಮುಸ್ಲಿಂ ಸಮುದಾಯ ಬಾಂಧವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಸಾಮರಸ್ಯ ಕಾಪಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಮುನ್ನಡೆಯಬೇಕು ಎಂದು ವಿನಂತಿಸಿದರು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು 1500 ವರ್ಷದ ಹುಟ್ಟು ಹಬ್ಬವನ್ನು ಇವತ್ತು ಇಡೀ ರಾಜ್ಯ ಅಲ್ಲ, ಇಡೀ ದೇಶ ಅಲ್ಲ, ಇಡೀ ಪ್ರಪಂಚದಲ್ಲಿ ಅದ್ಧೂರಿಯಾಗಿ ಭಕ್ತಿಯಿಂದ ಆಚರಿಸಿರುವಂಥದ್ದು. ಮೊಟ್ಟ ಮೊದಲನಾಗಿ ಇಡೀ ವಿಶ್ವಕ್ಕೆ ಶಾಂತಿ ಸಾರಿರೋದು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು. ಯಾವತ್ತೂ ಯಾರಿಗೂ ನೋವಾಗಬಾರ್ದು, ಜೊತೆಗಿದ್ದರಿಗೂ ನೋವಾಗಬಾರ್ದು, ಪಕ್ಕದ ಮನೆಯವರು ಉಪವಾಸ ಇರಬಾರ್ದು, ಮತ್ತು ಯಾರು ಒಬ್ಬ ನೋವಲ್ಲಿದ್ದನಿಗೆ ಅವನಿಗೆ ಹಳ್ಳವನಿಗೆ ಕಣ್ಣೋರ್ಸೋ ಅಂಥ ಕೆಲಸ, ಮತ್ತು ಯಾರ ತಬಲಿ ಇದ್ದರೆ ಅವರಿಗೆ ತಪ್ಕೊಳ್ಳೋ ಅಂಥ ಕೆಲಸ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರು ನಮಗೆ ಕುರಾನ್ ಮೂಲಕ ಈ ಪ್ರಪಂಚಕ್ಕೆ ಸಾರಿರೋದು. ಹಾಗಾಗಿ ಇವತ್ತಿನ ದಿವಸ ನಾವು ಈ ದೇಶದಲ್ಲಿ ಪ್ರಪಂಚದಲ್ಲೇ ಅತಿ ಅದ್ಧೂರಿಯಾಗಿ ನಾವು ಆಚರಿಸ್ತೀವಿ. ಕಾರಣ ಇಷ್ಟೇ, ಈ ನಮ್ಮ ಪೈಗಂಬರವರು ಯಾವತ್ತೂ ಎಲ್ಲ ಸಮಾಜಕ್ಕೆ ಎಲ್ಲರಿಗೂ ಪ್ರೀತಿಸ್ತಿದ್ರು. ಕೇವಲ ಮುಸಲ್ಮಾನರಿಗೆ ಅವರು ಪೈಗಂಬರಾಗಿ ಎಲ್ಲರಿಗೂ ಇಷ್ಟಪಡ್ತಿರಲಿಲ್ಲ. ಯಾರು ಕಷ್ಟದಲ್ಲಿದ್ದರು, ಸಂದರ್ಭ ಬಂದಾಗ ನಾನು ಒಂದು ಹದೀಸ್ ಕೇಳಿದ್ದೆ. ಅಲ್ಲೊಂದು ಹದೀಸಲ್ಲಿ ಒಬ್ಬ ಬೇರೆ ಸಮಾಜದವನು ಸತ್ತೋಗಿರ್ತಾನೆ, ಅವನಿಗೆ ಮಣ್ಣಿಗೆ ಹೋಗ್ಬಿಟ್ಟು ಅವರು ಇದ್ದು ಮಣ್ಣು ಮಾಡಿ ಬಂದಿರೋ ಅಂಥ ಉದಾಹರಣೆಗಳು ನಮ್ಮ ಹದೀಸಲ್ಲಿ ಇದೆ. ಕಾರಣ ಇಷ್ಟೇ, ಅವರು ಎಲ್ಲರಿಗೂ ಪ್ರೀತಿ ಮಾಡೋ ಅಂಥವ್ರು. ಅದೇ ರೀತಿ ನಮಗೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಎಷ್ಟು ಸಂತೋಷ ತಂದು ಕೊಡ್ತೈತೆ ಈ ಭಾರತ ದೇಶ ಅಂದರೆ, ಇವತ್ತು ಹಬ್ಬನೇ ಹೇಳ್ತಿದ್ದಾವೆ, ನಾವು ಒಟ್ಟೊಟ್ಟಾಗಿ ಬರ್ತಿದ್ದೀವಿ, ನೀವು ಒಟ್ಟೊಟ್ಟಾಗಿ ಬದುಕದು ಕಲೀರಿ, ಈ ದೇಶದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬದುಕೋಣ, ಇವತ್ತು ನಾವು ಜೊತೆಯಾಗಿ ಬರ್ತಿದ್ದೀವಿ, ನೀವು ಎಲ್ಲ ಸೋದರರಂತೆ ಬಾಳ್ರಿ, ಒಂದೇ ತಾಯಿ ಮಕ್ಕಳಂತ ಬಾಳ್ರಿ ಅಂತ ಹೇಳುತ್ತಾ ಈ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಒಂದು ನುಡಿಯಿಂದ ನಾವು ನಡ್ಕೊಂಡು ಹೋಗ್ತಿದ್ದೀವಿ. ಅವರ ಆದೇಶದ ಪ್ರಕಾರವಾಗಿ ನಾವು ಇದುವರೆಗೂ ಪ್ರೀತಿ ವಿಶ್ವಾಸದಿಂದ ಎಲ್ಲ ಸಮಾಜದಲ್ಲೂ ಸೋದರರಂತೆ ಅವರ ಆದೇಶದಂತ ಪಡ್ಕೊಂಡು ಹೋಗ್ತಿದ್ದೀವಿ. ಹಾಗಾಗಿಬಿಟ್ಟು 1500 ವರ್ಷದ ಹಬ್ಬದ ಈದ್ ಮಿಲಾದ್ ಪ್ರಯುಕ್ತವಾಗಿ ಎಲ್ಲ ಸಮಾಜಗಳಿಗೆ ನಾನು ಅಭಿನಂದನೆ ಶುಭಾಶಯ ಹೇಳುತ್ತಾ, ಮತ್ತು ಎಲ್ಲ ನಮ್ಮ ಮುಸಲ್ಮಾನರ ಬಾಂಧವರ ಕಡೆಯಿಂದ ಎಲ್ಲರಿಗೂ ಈ ರಾಜ್ಯದಲ್ಲಿ ನಮ್ಮ ತಾಲ್ಲೂಕಲ್ಲಿ ಮತ್ತು ಎಲ್ಲದರಲ್ಲೂ ಸೋದರತೆ ಪ್ರೀತಿಯಿಂದ ನಮಗೆ ಭಾರಿ ಸಂತೋಷ ತಂದುಕೊಡ್ತು. ನಮಗೆ ಇದರಲ್ಲಿ ಗಾಂಧಿ ಸರ್ಕಲಲ್ಲಿ ನಮ್ಮ ಸೋದರ ಸಮಾಜಗಳು ಬೇರೆ ಸಮಾಜದವರು ಬಂದು ನಮಗೆ ಸಿಹಿ ಹಂಚಿ ನೀರು ಕೊಟ್ಟು
ತಪ್ಪಿಕೊಂಡು ನಾವು ನಿಮ್ಮ ಜೊತೆಯಲ್ಲೇ ಹಬ್ಬ ಮಾಡ್ತಿದ್ದೀವಿ ಈದ್ ಮಿಲಾದ್ ಅಂತ ಹೇಳ್ಬಿಟ್ಟು ಇದು ಭಾರಿ ಸಂತೋಷ ತಂದುಕೊಡುವಂಥ ಸುದ್ದಿ. ಇಡೀ ಈ ಒಂದು ಸುದ್ದಿ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹಳ್ಳಬೇಕು. ನಾವೆಲ್ಲ ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ ಅಂತ ಒಂದು ಸಾರ ಅಂತ ಕೆಲಸ GVTV ಮಾಡಲಿ ಅಂತ ನಾನು ಹೇಳಕ್ಕೆ ಇಷ್ಟಪಟ್ಟು ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಇವತ್ತು ನಮ್ಮ ಪ್ರವಾದಿಯವರಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 1,500 ಅಂದರೆ 1500ನೇ ಜನ್ಮದಿನೋತ್ಸವದ ಪರವಾಗಿ ನಮ್ಮ ಹೊಸದುರ್ಗದಲ್ಲಿ ಎಂದೆಂದೂ ಮರೆಯಲಾರದ ಒಂದು ಉತ್ತಮವಾದ ಒಂದು ಕೆಲಸ ಮಾಡಿದ್ದಾರೆ. ನಮ್ಮ ಓಂ ಗಣಪತಿ ಭಕ್ತ ಮಂಡಳಿ ವತಿಯಿಂದ ಸರಿಸುಮಾರು ಒಂದು 2,500 ಜನಕ್ಕೆ ಸಿಹಿ ವಿತರಣೆ ಮಾಡಿ ಹಾಗೂ ನೀರನ್ನು ಕೊಟ್ಟು ಇಲ್ಲಿ ಮೆರವಣಿಗೆಯಲ್ಲಿ ಬಂದಂಥ ಜನರಿಗೆಲ್ಲ ಶುಭ ಕೋರಿದ್ದಾರೆ. ಅವ್ರಿಗೆ ನಮ್ಮ ಇಡೀ ಮುಸ್ಲಿಂ ಸಮಾಜದ ಪರವಾಗಿ ಓಂ ಗಣಪತಿ ಭಕ್ತ ಮಂಡಳಿ ಹಾಗೂ ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ನನ್ನ ಉತ್ಪೂರ್ವಕವಾದ ವಂದನೆಗಳು. 1500ನೇ ವರ್ಷದ ಈ ಒಂದು ಅದ್ದೂರಿ ಈದ್ ಮಿಲಾದ್ ಉನ್ ನಬಿ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ತಾಲ್ಲೂಕಿನ ಮುಸ್ಲಿಂ ಸಮಾಜದ ವತಿಯಿಂದ ಮೆರವಣಿಗೆಯನ್ನು ಏರ್ಪಡಿಸಿದರು. ಈ ಸಂದರ್ಭದಲ್ಲಿ ನಮಗೆಲ್ಲ ಸಮಾಜದ ಎಲ್ಲ ಬಾಂಧವರಿಗೆ ಸಿಹಿಯನ್ನು ಹಂಚೋದ್ರ ಮೂಲಕ ಸೌಹಾರ್ದತೆಗೆ ತಳಬುನಾದಿಯನ್ನು ಆಗದಂಥ ಓಂ ಗಣಪತಿ ಭಕ್ತ ಮಂಡಳಿಯವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಸಮಾಜ ಅಂದರೆ ಯಾವ ರೀತಿ ಇರಬೇಕು, ನಾವು ಯಾವ ರೀತಿ ಸಹಬಾಳ್ವೆಯಿಂದ ಒಬ್ರನ್ನೊಬ್ಬರ ಜೊತೆ ಇರಬೇಕು ಅನ್ನೋದನ್ನು ಕಳಿಸ್ಕೊಟ್ಟಿದೆ ನಮ್ಮ ಓಂ ಗಣಪತಿ ಭಕ್ತ ಮಂಡಳಿಯವರು. ಈ ಸೌಹಾರ್ದತೆ ವಾತಾವರಣ ಯಾವಾಗ ಒಂದು ಊರಲ್ಲಿ ಇರುತ್ತೆ ಅವಾಗ ಊರು ಶಾಂತಿ ರೀತಿಯಿಂದ ಇರುತ್ತೆ. ಊರು ಶಾಂತಿಯಾಗಿದ್ದರೆ ಎಲ್ಲರೂ ಅಭಿವೃದ್ಧಿ ಆಗ್ತಾರೆ, ಯಾವುದೇ ಗೊಂದಲಗಳಿರಲ್ಲ, ಗಲಭೆಗಳಿರಲ್ಲ, ಎಲ್ಲ ಕಡೆ ಎಲ್ಲ ಅಭಿವೃದ್ಧಿ ಆಗ್ತಾರೆ, ಶೈಕ್ಷಣಿಕವಾಗಿ ರಾಜಕೀಯವಾಗಿ ಎಲ್ಲರೂ ಬೆಳವಣಿಗೆ ಆಗ್ತಾರೆ. ಹಾಗಾಗಿ ನಾನು ಮನಸ್ಪೂರ್ವಕವಾಗಿ ನಮ್ಮ ಹಿಂದೂ ಬಾಂಧವರಿಗೆ ಮತ್ತೊಮ್ಮೆ ಈದ್ ಮಿಲಾದುನ್ ನಬಿಯ ಶುಭಾಶಯಗಳನ್ನು ತಿಳಿಸ್ತೇನೆ. ವರ್ಷದ ಈದ್ ಮಿಲಾದುನ್ ನಬಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂರ ಜನ್ಮದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಸಮಸ್ತ ಜನಾಂಗಕ್ಕೆ ಶುಭ ಕೋರುತ್ತೇವೆ. ವಿಶ್ವ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ 1500 ವರ್ಷದ ಜನ್ಮ ದಿನಾಚರಣೆಯ ಶುಭಾಶಯಗಳು. ಸಮಾಜ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಒಂದು ಹಬ್ಬ ನಮಗೆ ಎಷ್ಟು ಸಂತೋಷ ಆಗಿದೆ ಅಂತಂದರೆ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಈ ಒಂದು ಹಬ್ಬನ ಆಚರಣೆ ಮಾಡಬೇಕಂತ ನಮ್ಮ ಓಂ ಗಣಪತಿಯಿಂದ ನಾವೆಲ್ಲ ನಿರ್ಧಾರ ಮಾಡ್ಕೊಂಡು ಈ ರೀತಿ ಒಂದು ಸಿಹಿಯನ್ನು ಹಾಗೂ ನೀರನ್ನು ಹಂಚೋದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗಿದೆ. ಒಂದು ಉದ್ದೇಶ ಇಷ್ಟೇ, ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಿಡಿಗೇಡಿಗಳು ಒಂದು ಏನು ಮಾತಾಡ್ತಾ ಇದ್ದಾರೆ ಇದರಿಂದ ಸುಮ್ಮನೆ ಸೌಹಾರ್ದತೆ ಹಾಳಾಗ್ತಾ ಇದೆ. ಆದ್ದರಿಂದ ನಾವೆಲ್ಲ ಈ ಒಂದು ಮಾದರಿ ಆಗಬೇಕು ಅಂತ ವಸ್ತುದಲ್ಲಿ ಓಂ ಗಣಪತಿ ಭಕ್ತ ಮಂಡಳಿ ವತಿಯಿಂದ ಮುಸ್ಲಿಂ ಸಮಾಜದವರಿಗೆ ಯಾವತ್ತೂ ನಮಗೆ, ಯಾಕಂದರೆ ಮುಸ್ಲಿಂ ಸಮಾಜದಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅಣ್ಣ ತಮ್ಮಗಳು ಇದ್ದಾಗಿದ್ದೀವಿ. ಆದ್ದರಿಂದ ಮುಂದಿನ ದಿನಗಳು ಕೂಡ ಮುಂದೆ ಬರೋ ಪೀಳಿಗೆ ಕೂಡ ಉಳಿಬೇಕು ಅನ್ನೋದಾದರೆ ಈ ಸೌಹಾರ್ದತೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಗೊಂದಲಗಳು ಮಾಡ್ಕೋಬಾರ್ದು. ಯಾಕೆಂದರೆ ಮನುಷ್ಯ ಒಂದ್ಸರಿ ಹುಟ್ಟಿದ ಮೇಲೆ ಸಾಯೋದು ನಿಜ. ಆತದ್ರಲ್ಲಿ ಒಳ್ಳೆಯವರಾಗಿ ಬಾಳಬೇಕು, ಒಳ್ಳೆಯವರಾಗಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಈಗ ಏನು ಸಣ್ಣ ಮಕ್ಕಳು ಇವತ್ತು ಮುಸ್ಲಿಂ ಸಮಾಜದ ಸಣ್ಣ ಮಕ್ಕಳು ಡ್ಯಾನ್ಸ್ ಮಾಡಿದ್ರಲ್ಲ, ಅದನ್ನು ನೋಡೋಕ್ಕೆ ತುಂಬ ಖುಷಿ ಆಯಿತು. ಯಾಕೆಂದರೆ ವಿದ್ಯೆ ಬಹಳ ಮುಖ್ಯ. ವಿದ್ಯೆ ಅನ್ನೋದೊಂದು ಇತ್ತು ಅಂತಂದರೆ ದೇಶನ ರಾಷ್ಟ್ರದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೋದು. ಈ ರೀತಿ ನಿಟ್ಟಿನಲ್ಲಿ ಮುಸ್ಲಿಂ ಸಮಾಜದವರು ತುಂಬ ಅಚ್ಚುಕಟ್ಟಾಗಿ ಮೆರವಣಿಗೆಯನ್ನು ಮಾಡಿಕೊಂಡು ಯಾವುದೇ ಗೊಂದಲವಿಲ್ಲದೆ ನೆನ್ನೆ ಕೂಡ ನಮಗೆ ತುಂಬ ಸೌಹಾರ್ದತೆಯಾಗಿ ನಮಗೂ ಕೂಡ ತುಂಬ ಒಂದು ಆತ್ಮೀಯತೆಯಾಗಿ ನಮ್ಮ ಗಣಪತಿನ ಬರಮಾಡ್ಕೊಂಡಿದ್ರು. ಆದ್ದರಿಂದ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಅವರು ಫಯಾಜ್ ಸರ್ ಹೇಳ್ದಂಗೆ ಶಾಂತಿ ಸೌಹಾರ್ದತೆಯೇ ಭಾಳ ಮುಖ್ಯ ದೇಶಕ್ಕೆ. ಆದ್ದರಿಂದ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಶಾಂತಿ ಸೌಹಾರ್ದತೆಯಾಗಿ ನಾವೆಲ್ಲ ಅಣ್ಣ ತಮ್ಮಗಳಾಗಿ ಇದ್ದು ಬಾಳ್ಕೊಂಡು ಹೋಗೋಣ ಅಂತ ಈ ಮೂಲಕ ಹೇಳ್ತಾ GVTV ಇದು ನಿಮ್ಮ ಧ್ವನಿ.